ಎಲ್ಲಿದೆ ಹೇಳಿದೆ ಕೆ ಶಿವಕುಮಾರ್ ಹೇಳ್ತಾರೆ ಯಾವ ಶಾಸಕರು ಕೂಡ ಅಭಿಪ್ರಾಯ ಬೇಕಿಲ್ಲ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳ್ತಾರೆ. ಸಿಎಂ ಸಿದ್ದರಾಮಯ್ಯ ಹೇಳ್ತಾರೆ ಶಾಸಕರದೇ ನೋಡಿ. ಈಗ ನಾನು 72ರಿಂದ ಮುಖ್ಯಮಂತ್ರಿಗಳ ಆಯ್ಕೆ ಯಾವ್ಯಾವ ಥರ ನಡೆದಿದೆ ಅನ್ನೋದು ಹತ್ತಿರದಿಂದ ನೋಡಿದ್ದೀನಿ. 1972ರಲ್ಲಿ ದೇವರಾಜ ಅರಸು MLAನೇ ಇಲ್ಲ, ಅವರು ಅವರಿಗೆ ಶಾಸಕರು ಅಭಿಪ್ರಾಯ ಕೊಟ್ಟ ಹಿನ್ನೆಲೆಯಲ್ಲಿ ಇಂದಿರಾ ಗಾಂಧಿ ಅವರು ಇಲ್ಲಿ ಮೀಟಿಂಗ್ ನಡೆಯುವಂಥ ಕಾಲದಲ್ಲಿ ಉಮಾಶಂಕರ್ ದೀಕ್ಷಿತ್ ಅಬ್ಸರ್ವ್ ಆಗಿ ಬಂದಿದ್ದರು, ಕಾಂಗ್ರೆಸ್ ಪಕ್ಷದಿಂದ ಬಂದಿದ್ದರು. ಅವರು ಬಂದು ಇಲ್ಲಿ ಎಲ್ಲ ಶಾಸಕರದ್ದು ಒಪಿನಿಯನ್ ತಗೊಂಡ್ರು. ಆಗ KH ಪಾಟೀಲ್ರು, ಸಿದ್ವೀರಪ್ಪ, ಚನ್ನಬಸಪ್ಪ, ಅಜಿತ್ ಸೇಠು, ಗೊತ್ತಾಯ್ತಾ, ಇವರೆಲ್ಲನೂ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿಗಳೇ. ಇವರೆಲ್ಲ ಗೋರ್ಪಡೆ, KH ರಘುನಾಥ್, ಇವರೆಲ್ಲ ಕೂಡ 72ರಲ್ಲಿ ಮುಖ್ಯಮಂತ್ರಿ ರೇಸಲ್ಲಿದ್ದಂಥ ಪ್ರಮುಖರು ಇವರೆಲ್ಲ. ಇಲ್ಲಿ ಅವರು ಉಮಾಶಂಕರ್ ದೀಕ್ಷಿತ್ ಬಂದು ವಿಧಾನಸೌಧದಲ್ಲಿ ಎಲ್ಲ ಶಾಸಕರುಗಳನ್ನು ಕರೆದು ಒಬ್ಬೊಬ್ಬರನ್ನೇ ಅವ್ರದ್ದು ಅಭಿಪ್ರಾಯ ತಗೊಂಡು ಆನಂತರ ಉಮಾಶಂಕರ್ ದೀಕ್ಷಿತ್ ಇಂದಿರಾ ಗಾಂಧಿ ಅವ್ರಿಗೆ ಮಾತಾಡಿದ್ರು. ಅವತ್ತು ಇಂದಿರಾ ಗಾಂಧಿ ಅವರು ಎಲ್ಲಿದ್ದರು ಅಂದರೆ ಬಾಂಗ್ಲಾದೇಶದಲ್ಲಿದ್ದರು. ಅಲ್ಲಿಗೆ ಅವರು ಸಂಪರ್ಕ ಮಾಡಿ ಈ ಥರ ಬಂದಿದೆ, ಯಾರ್ಯಾರ ಬಗ್ಗೆ ಏನೇನು ಅಭಿಪ್ರಾಯ ಸೂಚನೆ ಆಗಿದೆ ಅಂತೇಳಿ ಹೇಳಲಾಗಿ ಅವರು ಯಾರಿಗೆ ಮೆಜಾರಿಟಿ ಹೇಳಿದ್ದಾರೆ ಅವರನ್ನು ನೀವು ಅನೌನ್ಸ್ ಮಾಡಿ ಲೀಡರ್ ಅಂತ ಹೇಳಿ ದೇವರಾಜ ಅರಸು ವಿಧಾನಸಭೆ ಸದಸ್ಯನೇ ಅಲ್ಲ ಅವ್ರಿಗೆ ಅವತ್ತು ಹೇಳಿದ್ರು. ಆಯಿತಾ. ಅದ ನಂತರ 78ರಲ್ಲೂ ಕೂಡ ಅವ್ರದ್ದೇ ಪರವಾಗಿತ್ತು, ಅವರೇ ಆದರು. 83ರಲ್ಲಿ ತಿರ್ಗಾ ಇವರು ರಾಮಕೃಷ್ಣ ಹೆಗಡೆ ಆದರು. ಅವ್ರ ಪಾರ್ಟಿನಲ್ಲೂ ಅವರೇ ಕೇಳಿನೇ BJPನವ್ರು 19 ಜನ ಇದ್ದರು. ನೀವು ರಾಮಕೃಷ್ಣ ಹೆಗಡೆ ಮಾಡೋದಾರ ನಾವು ಸಪೋರ್ಟ್ ಕೊಡ್ತೀವಿ ಅನ್ನೋದು ರಾಮಕೃಷ್ಣ ಹೆಗಡೆ ಆದರು. ಹೀಗೆ ನೀವು 89ನಲ್ಲಿ ಯಾರು ಬಂದವರು, ಇವ್ರು ಬಂದರು, ವೀರೇಂದ್ರ ಪಾಟೀಲ್ ಬಂದರು. ವೀರೇಂದ್ರ ಪಾಟೀಲ್ ಬಂದಾಗಲೂ ಕೂಡ 182 ಜನ ಬಂದಿದ್ದರು. ಅವತ್ತು ಒಪಿನಿಯನ್ ತಗೊಂಡೇ ಅವತ್ತು ಅವರಿಗೆ ಡಿಕ್ಲೇರ್ ಮಾಡಿದ್ದು. ಆನಂತರ JDS ಅಲ್ಲೂ ಅವರು ಅದೇ ಮಾಡಿದ್ರು. ತಿರ್ಗಿ 99ನಲ್ಲಿ SM ಕೃಷ್ಣ ಅವ್ರು ಬಂದಾಗ ಅವಾಗಲೂ ಅಷ್ಟೇ ಎಲ್ಲರೂ ಒಪಿನಿಯನ್ ತಗೊಂಡು ಹೈಕಮಾಂಡ್ ಅವ್ರನ್ನ ಕೇಳಿ ಯಾರಿಗೆ ಮೆಜಾರಿಟಿ ಇದೆ ಅಂತೇಳಿ ನೋಡಿ ಆಗ ಅವರು ಡಿಕ್ಲೇರ್ ಮಾಡಿದ್ರು. ಆವಾಗ ಖರ್ಗೆ ಅವರು ಭಾಳ ಸೀರಿಯಸ್ಸಲ್ಲಿದ್ದರು, ಆಗಲೇಬೇಕು ಅಂತೇಳಿ ಅವರಿಗೆ ಅವಕಾಶ ದೊರಕಲೇ ಇಲ್ಲ. ಆವಾಗ ಹಂಗೆ 2004ರಲ್ಲಿ ಅವ್ರ ಪಾರ್ಟಿ ಬಂತು. ಅಂದರೆ ಅವ್ರ ಪಾರ್ಟಿಯಿಂದ ಕಾಂಗ್ರೆಸ್ ಬರಲಿಲ್ಲ. ಆವಾಗ JDS ಧರ್ಮ್ ಸಿಂಗ್ ಚೀಫ್ ಮಿನಿಸ್ಟರ್ ಮಾಡಿದ್ರು. ಅವಾಗಲೂ ಅಷ್ಟೇ ಕಾಂಗ್ರೆಸ್ಸಲ್ಲಿ ಧರ್ಮ್ ಸಿಂಗ್ ಮಾಡಿದ್ರು. JDSನವರು ಸಪೋರ್ಟ್ ಮಾಡಿದ್ರಿಂದ ಅವರು ಮುಖ್ಯಮಂತ್ರಿ ಆದರು. ಆಮೇಲೆ 2013ನಲ್ಲಿ ಸಿದ್ದರಾಮಯ್ಯನವ್ರು ಮಾಡೋವಾಗಲೂ ಅಷ್ಟೇ ಆವಾಗ ಆಂಟೋನಿ ಇವರೆಲ್ಲ ಬಂದರು. ಅವರು ಕೂಡ ಒಪಿನಿಯನ್ ತಗೊಂಡ್ರು. ಅವಾಗಲೂ ಸಿದ್ದರಾಮಯ್ಯನವ್ರಿಗೆ ಜಾಸ್ತಿ ಹೇಳಿದ್ದಾರೆ ಸದಸ್ಯರುಗಳು ಅಂತ ಮಾಡಿದ್ರು. ಆಮೇಲೆ ಮೊನ್ನೆ 23ನಲ್ಲಿ ಅವರು ನಮ್ಮ ಶಿಂದೆ ಅವರು ಮುಖ್ಯಮಂತ್ರಿ ಆಗಿದ್ದರು ಮಹಾರಾಷ್ಟ್ರದವರು. ಅವ್ರ ಜೊತೆಲಿ ಇನ್ನೊಂದಿಬ್ಬರು ಯಾರೋ ಬಂದಿದ್ರು, ನನಗೆ ಜ್ಞಾಪಕ ಬರ್ತಾಯಿಲ್ಲ. ಅವ್ರು ಬಂದಾಗಲೂ ಎಲ್ಲ MLAಗಳು ಒಬ್ಬೊಬ್ಬನ್ನು ಸೇರಿಸಿ ಕರೆದು ಅವ್ರతో ಬರೆಸ್ಕೊಂಡ್ರು, ಯಾರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಪತ್ರ ಬರೆಸ್ಕೊಂಡ್ರು. ಆ ಪತ್ರಗಳನ್ನೆಲ್ಲ ಕ್ರೋಢೀಕರಿಸ್ಕೊಂಡು ಅವರು ಯಾರಿಗೆ ಜಾಸ್ತಿ MLAs ಹೇಳಿದ್ದಾರೆ ಅಂತ ನೋಡಿ ಮತ್ತು ಕೇಂದ್ರದಲ್ಲಿರ್ತಕ್ಕಂಥ ಮುಖಂಡಗಳ ಜೊತೆ ಚರ್ಚೆ ಮಾಡಿ ಸಿದ್ದರಾಮಯ್ಯನವ್ರು ಮಾಡಿದ್ರು. ಸಿದ್ದರಾಮಯ್ಯ is not a nominated chief minister, he is an elected chief minister, he is elected in the CLP.